In this video, I have explained digital logic, logic gate, different types of logic gates. Like the video, subscribe to the channel and share the video with your friends. Gain the knowledge and rule the world. ಈ ವಿಡಿಯೋದಲ್ಲಿ ಡಿಜಿಟಲ್ ಲಾಜಿಕ್ ಅಂದರೆ ಏನು, ಲಾಜಿಕ್ ಗೇಟ್ ಅಂದರೆ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ಗೆ. ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. Gain the knowledge and rule the world. Digital logic. Signals in computers are usually transmitted along wires as the voltage levels. To make it possible to distinguish between the allowed state, reliably we are considering only two recognized states. Those are high voltage state and low voltage state. High voltage state, say about plus 5 volt, and this one in a binary we represent as 1. A low voltage state, say about 0 volt, we consider it as a binary 0. The characteristic of logic circuit allows to use a Boolean algebra as a tool for the analysis and the design of the digital system. Digital logic. ಕಂಪ್ಯೂಟರ್ಸ್ ಅಲ್ಲಿ ಸಿಗ್ನಲ್ಸ್ನ ನಾವು ಪಾಸ್ ಮಾಡೋದು ವೈರ್ಸ್ ಅಲ್ಲಿ, ವೋಲ್ಟೇಜ್ನ ಪಾಸ್ ಮಾಡ್ತೀವಿ. ವೋಲ್ಟೇಜ್ನ ವೈರ್ ಮೂಲಕ ಕಂಪ್ಯೂಟರಲ್ಲಿ ನಾವು ಸಿಗ್ನಲ್ಸ್ನ ಪಾಸ್ ಮಾಡ್ತೀವಿ. ಈ ವೋಲ್ಟೇಜ್ ಡಿಸ್ಟಿಂಗ್ವಿಷನ್ ಇರಬೇಕಲ್ಲ ಪಾಸ್ ಅದಕ್ಕೋಸ್ಕರ ರಿಲಯಬಲ್ ಆಗಿರಬೇಕು ಅಂತ ಬರೀ 2 ವೋಲ್ಟೇಜ್ ಸ್ಟೇಟ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀವಿ. 2 ಸ್ಟೇಟ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಒಂದು ಹೈ ವೋಲ್ಟೇಜ್ ಸ್ಟೇಟು, ಇನ್ನೊಂದು ಲೋ ವೋಲ್ಟೇಜ್ ಸ್ಟೇಟ್. ಹೈ ವೋಲ್ಟೇಜ್ ಸ್ಟೇಟ್ನ ನಾವು ಪ್ಲಸ್ 5 ವೋಲ್ಟ್, ಅದನ್ನು ಬೈನರಿಯಲ್ಲಿ 1 ಅಂತ ಕನ್ಸಿಡರ್ ಮಾಡ್ತೀವಿ. ಲೋ ವೋಲ್ಟೇಜ್ ಸ್ಟೇಟ್ನ 0 ವೋಲ್ಟ್ಗೆ ಕನ್ಸಿಡರ್ ಮಾಡ್ತೀವಿ ಮತ್ತು ಅದನ್ನು ಬೈನರಿಯಲ್ಲಿ 0 ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕ್ಯಾರೆಕ್ಟರಿಸ್ಟಿಕ್ ಲಾಜಿಕಲ್ ಸರ್ಕ್ಯೂಟಲ್ಲಿ ಏನಿದೆಯಲ್ಲ, ಇದನ್ನ ನಮಗೆ ಬೂಲಿಯನ್ ಆಲ್ಜಿಬ್ರಾನ ಒಂದು ಟೂಲ್ ಆಗಿ ಯೂಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಯಾವುದರಲ್ಲಿ? ಅನಾಲಿಸಿಸ್ ಮತ್ತು ಡಿಸೈನ್ ಆಫ್ ಡಿಜಿಟಲ್ ಸಿಸ್ಟಮ್ ಅಲ್ಲಿ ಈ ವೋಲ್ಟೇಜ್ ಲೆವೆಲ್ಸ್ ಮುಖಾಂತರ ಬೂಲಿಯನ್ ಆಲ್ಜಿಬ್ರಾನ ಒಂದು ಟೂಲ್ ಆಗಿ ನಾವು ಯೂಸ್ ಮಾಡ್ತಿದ್ದೇವೆ ಮತ್ತು ಮಾಡೋದಕ್ಕೆ ತುಂಬ ಅನುಕೂಲ ಆಗಿದೆ. ಅದಕ್ಕೋಸ್ಕರ ಬೂಲಿಯನ್ ಆಲ್ಜಿಬ್ರಾನ ಒಂದು ಟೂಲ್ ಆಗಿ ಯೂಸ್ ಮಾಡ್ತೀವಿ ಅನಾಲಿಸಿಸ್ ಮತ್ತು ಡಿಸೈನ್ ಆಫ್ ಡಿಜಿಟಲ್ ಸಿಸ್ಟಮ್ಸ್ ಅಲ್ಲಿ. In Boolean algebra, there are only 3 basic operations, namely AND, OR, NOT. These basic operations are called as an logic operations. Digital circuit gates can be constructed by using diodes, transistors and resistors connected in such a way that the circuit output, whatever we are going to get, that output is the result of any one of these basic operations, that is AND or NOT, performed on the inputs. ಬೂಲಿಯನ್ ಆಲ್ಜಿಬ್ರಾದಲ್ಲಿ 3 ಆಪರೇಷನ್ಸ್ ಮಾತ್ರ ಇದ್ದಾವೆ. ಅವು ಯಾವ್ಯಾವು ಅಂದರೆ AND, OR ಮತ್ತು NOT. ಈ 3 ಆಪರೇಷನ್ಸ್ನ ಲಾಜಿಕ್ ಆಪರೇಷನ್ಸ್ ಅಂತ ಕರೀತಾರೆ. ಡಿಜಿಟಲ್ ಸರ್ಕ್ಯೂಟ್ ಗೇಟ್ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು ಡಯೋಡ್ಸು, ಟ್ರಾನ್ಸಿಸ್ಟರ್ಸು ಮತ್ತು ರೆಸಿಸ್ಟರ್ಸ್ನ ಯೂಸ್ ಮಾಡಿ. ಆದರೆ ಇವನು ಯಾವ ರೀತಿ ಕನೆಕ್ಷನ್ ಮಾಡಿ ಒಂದು ಸರ್ಕ್ಯೂಟ್ನ ಮಾಡ್ತೀವಲ್ಲ, ಆ ಸರ್ಕ್ಯೂಟಿಂದ ಬರುವಂಥ ಔಟ್ಪುಟ್ಟು ಯಾವಾಗಲೂ ನಮಗೆ ಬೇಸಿಕ್ ಆಪರೇಷನ್ಸ್ ಇಂದು ಔಟ್ಪುಟ್ಟೇ ಇರುತ್ತೆ. ಅಂದರೆ ಆ್ಯಂಡು, ಆರು ಮತ್ತು ನಾಟಿಂದ ನಮಗೇನು ರಿಸಲ್ಟ್ ಬರುತ್ತಲ್ಲ, ಅಂದರೆ ಔಟ್ಪುಟ್ ಏನು ಬರುತ್ತಲ್ಲ, ಆ ಔಟ್ಪುಟ್ಟು ಮತ್ತು ಡಿಜಿಟಲ್ ಸರ್ಕ್ಯೂಟಿಂದನೂ ಸೇಮ್ ಔಟ್ಪುಟ್ ಬರುತ್ತೆ. ಇದನ್ನೇ ನಾವು ಇನ್ಪುಟ್ಸ್ ಮೇಲೆ ಅಪ್ಲೈ ಮಾಡಿದಾಗ, ಅಂದರೆ ಇನ್ಪುಟ್ಸ್ ನಾವು ವ್ಯಾಲ್ಯೂಸ್ ಏನು ಕೊಡ್ತೀವಲ್ಲ, ಆ ವ್ಯಾಲ್ಯೂಸು ಕೊಟ್ಟ ಮೇಲೆ ನಮಗೆ ಔಟ್ಪುಟ್ ಏನು ಬರುತ್ತಲ್ಲ, ಔಟ್ಪುಟ್ಟು ಸೇಮು ಬೇಸಿಕ್ ಆಪರೇಷನ್ಸ್ ಇಂದು ಔಟ್ಪುಟ್ಟು ಇರುತ್ತೆ. ವಾಟ್ ಎವರ್ ದ ಇನ್ಪುಟ್ಸ್ ವಿ ಗಿವ್, ಬೇಸ್ಡ್ ಅಪಾನ್ ದ ರಿಸಲ್ಟ್ ವಿಚ್ ವಿ ಗೆಟ್, that result will be the same as that of the basic operations of a Boolean algebra. Logic gate. Logic gate is simply an electronic circuit which operates on one or more input signals to produce an output signal. There are 3 types of logic gates, namely NOT gate. It is also called as an inverter gate. Second one is OR gate. Third one is an AND gate. Logic gate
ಲಾಜಿಕ್ ಗೇಟ್ ಒಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟು. ಇದು ಒಂದು ಅಥವಾ ಮೋರ್ ದ್ಯಾನ್ ಒನ್ ಸಿಗ್ನಲ್ ಮೇಲೆ ಆಪರೇಟ್ ಆಗುತ್ತೆ. ಆಮೇಲೆ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದರಲ್ಲಿ 3 ಟೈಪ್ಸ್ ಆಫ್ ಲಾಜಿಕ್ ಗೇಟ್ಸ್ ಇದ್ದಾವೆ. ಅವು ಯಾವ್ಯಾವು ಅಂದರೆ ನಾಟ್ ಗೇಟು, ಇದನ್ನ ಇನ್ವರ್ಟರ್ ಗೇಟ್ ಅಂತ ಕರೀತಾರೆ. ಎರಡನೇದು ಆರ್ ಗೇಟ್, ಮೂರನೇದು ಆ್ಯಂಡ್ ಗೇಟ್. Not gate, as I told, it is also called as an inverter gate. An inverter gate is a gate with only one input signal and one output signal. The output signal or an output state is always the opposite of the input state. An inverter is also called as a NOT gate because the output is not the same as that of the input. The output is sometimes called the complement. It means opposite of the input. Definition of a NOT gate or an inverter gate. A NOT gate is a gate with only a one input signal and one output signal. The output state is always the opposite of an input state. NOT gate ಇದನ್ನ ಇನ್ವರ್ಟರ್ ಗೇಟ್ ಅಂತ ಕರೀತಾರೆ. an ಇನ್ವರ್ಟರ್ ಒಂದು ಗೇಟು. ಇದರಲ್ಲಿ ಒಂದೇ ಒಂದು ಇನ್ಪುಟ್ ಸಿಗ್ನಲ್ ಇರುತ್ತೆ ಮತ್ತು ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಇರುತ್ತೆ. ಔಟ್ಪುಟ್ ಸ್ಟೇಟು ಯಾವಾಗಲೂ ಆಪೋಸಿಟ್ ಆಫ್ ಇನ್ಪುಟ್ ಸ್ಟೇಟ್ ಬರುತ್ತೆ. ಆಮೇಲೆ ಇನ್ವರ್ಟರ್ನ ನಾಟ್ ಗೇಟ್ ಅಂತಲೂ ಕರೀತಾರೆ. ಔಟ್ಪುಟ್ಟು ಯಾವಾಗಲೂ ಆಪೋಸಿಟ್ ಇರೋದ್ರಿಂದ ಇದನ್ನು ನಾಟ್ ಗೇಟ್ ಅಂತ ಕರೀತಾರೆ. ಔಟ್ಪುಟ್ನ ಈವನ್ ಸಮ್ ಟೈಮ್ಸು ಏನಂತ ಕರೀತಾರೆ, ಕಾಂಪ್ಲಿಮೆಂಟ್ ಅಂತ ಕರೀತಾರೆ. ಕಾಂಪ್ಲಿಮೆಂಟ್ ಅಂದರೆ ಆಪೋಸಿಟ್. ಅಂದರೆ ಇದರಲ್ಲಿ ನಾವೇನು ಇನ್ಪುಟ್ ಕೊಡ್ತೀವಲ್ಲ, ಇನ್ಪುಟ್ ಕೊಟ್ಟಿರೋದಕ್ಕೆ ಆಪೋಸಿಟು ಯಾವಾಗಲೂ ನಮಗೆ ಔಟ್ಪುಟ್ಟು ಬರುತ್ತೆ. ಡೆಫಿನೇಷನ್ ಆಫ್ ಅ ನಾಟ್ ಗೇಟ್ ಇರಬೇಕು ಅಂದರೆ, ನಾಟ್ ಗೇಟ್ ಈಸ್ ಅ ಗೇಟ್ ವಿತ್ ಓನ್ಲಿ ಒನ್ ಇನ್ಪುಟ್ ಸಿಗ್ನಲ್ ಆ್ಯಂಡ್ ಒನ್ ಔಟ್ಪುಟ್ ಸಿಗ್ನಲ್. ದ ಔಟ್ಪುಟ್ ಸ್ಟೇಟ್ ಈಸ್ ಆಲ್ವೇಸ್ ದ ಆಪೋಸಿಟ್ ಆಫ್ ಅನ್ ಇನ್ಪುಟ್ ಸ್ಟೇಟ್. ಇದು ಒಂದು ಗೇಟು, ಇದರಲ್ಲಿ ಒಂದು ಇನ್ಪುಟ್ ಸಿಗ್ನಲ್ ಇರುತ್ತೆ ಮತ್ತು ಒಂದು ಔಟ್ಪುಟ್ ಸಿಗ್ನಲ್ ಇರುತ್ತೆ. ಔಟ್ಪುಟ್ ಸ್ಟೇಟು ಯಾವಾಗಲೂ ಆಪೋಸಿಟ್ ಆಫ್ ಇನ್ಪುಟ್ ಸ್ಟೇಟು ಬರುತ್ತೆ. This is the truth table for the NOT gate, and the second half, that is the diagram what I have is there is a symbol for a NOT gate. So let us look at the truth table. As I told, a NOT gate will be having always the signal opposite of an input signal. That means if the input is low, the output will be high. If the input is high, then the output will be low. So here consider input A, output as X is equal to A bar. So A bar means the complement of A, that is the output. So 0, if it is input, then the output will be 1. If 1 is the input, then the output will be 0. And the second half, whatever it is there, this is the symbol of a NOT gate, and you can observe there is a small bubble or a circle which denotes that it is an inversion. A presence of a small circle whatever is there, and it denotes that whatever the input you are giving, the output will always be inversion or the inverter or the complement of the input. That is, the output will always be the complement of an output, and that will be indicated by this small bubble. Idu truth table of the NOT gate. ಆಮೇಲೆ ರೈಟ್ ಸೈಡ್ ಏನಿದೆಯಲ್ಲ ಅದು ಸಿಂಬಲ್ ಫಾರ್ ದ ನಾಟ್ ಗೇಟ್. ಸೊ ಟ್ರೂತ್ ಟೇಬಲ್ ನೀವು ಅಬ್ಸರ್ವ್ ಮಾಡ್ಬೋದು. ಇನ್ಪುಟ್ ಲೋ ಇದ್ರೆ ಔಟ್ಪುಟ್ ಹೈ ಇರುತ್ತೆ, ಇನ್ಪುಟ್ ಹೈ ಇದ್ರೆ ಔಟ್ಪುಟ್ ಲೋ ಇರುತ್ತೆ. ಯಾಕಂದರೆ ಅಕಾರ್ಡಿಂಗ್ ಟು ಡೆಫಿನೇಷನ್ ಆಫ್ ಅ ನಾಟ್ ಗೇಟ್, ಯು ನೋ ದ್ಯಾಟ್ ಯಾವಾಗಲೂ ಔಟ್ಪುಟ್ಟು ಆಪೋಸಿಟ್ ಟು ದ ಇನ್ಪುಟ್ ಇರುತ್ತೆ ಅಂತ. ಸೊ ಇನ್ಪುಟ್ ಎ, ಔಟ್ಪುಟ್ ಬಂದು ಎಕ್ಸ್. ಎಕ್ಸ್ ಅಂದರೆ ಏನು, ಎ ಬಾರ್. ಸೊ ಇನ್ಪುಟ್ 0 ಇದ್ರೆ ಔಟ್ಪುಟ್ 1, ಇನ್ಪುಟ್ 1 ಇದ್ರೆ ಔಟ್ಪುಟ್ 0. ಆಮೇಲೆ ಇಲ್ಲಿ ಸಿಂಬಲ್ ಫಾರ್ ದ ನಾಟ್ ಗೇಟ್ ರೈಟ್ ಸೈಡಲ್ಲಿ ಇಲ್ಲಿ ನೀವು ನೋಡ್ಬೋದು ಒಂದು ಸ್ಮಾಲ್ ಸರ್ಕಲ್ ಇದೆ. ಆ ಸರ್ಕಲ್ ಏನು ಡಿನೋಟ್ ಮಾಡುತ್ತೆ, ಇನ್ವರ್ಷನ್. ಇನ್ವರ್ಷನ್ ಅಂದರೆ ಕಾಂಪ್ಲಿಮೆಂಟ್. ಅಂದರೆ ನಮಗೇನು ಔಟ್ಪುಟ್ ಬರುತ್ತಲ್ಲ, ಔಟ್ಪುಟ್ ಯಾವಾಗಲೂ ಇನ್ಪುಟ್ ಇಂದು ಆಪೋಸಿಟ್ ಇರುತ್ತೆ ಅಂತ ಅರ್ಥ. ದಿಸ್ ಈಸ್ ದ ಟ್ರೂತ್ ಟೇಬಲ್, ಆ್ಯಂಡ್ the second one, this is on the right side, it is the symbol for the NOT gate. On the left side is the truth table of the NOT gate. OR gate. OR gate is the second kind of a logical gate. The OR gate has 2 or more input signals but only a one output signal.
The OR gate operates in such a way that its output is high, that is the logic 1, only if either input A or B or both are at an logic 1 level. The OR gate output will be low, that is a logic 0, only if all the inputs are at the logic 0. The OR gate output is equal to the ORing of a logic inputs, that is, it is same as that of the OR operation of an Boolean algebra. It is equal to X is equal to A plus B. The definition of an OR gate: the OR gate has two or more input signal but only a one output signal. If any one of the input signal is high, the output signal is high, otherwise it is low. It means in all other cases it will be low. OR gate. OR gate ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇನ್ಪುಟ್ ಸಿಗ್ನಲ್ ಇರುತ್ತೆ, ಆದರೆ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಇರುತ್ತೆ. OR ಗೇಟು ಆಪರೇಟ್ ಯಾವ ರೀತಿ ಮಾಡುತ್ತೆ ಅಂದರೆ ಅದರದ್ದು ಔಟ್ಪುಟ್ಟು ಹೈ ಇರುತ್ತೆ, ಲಾಜಿಕ್ 1. ಅದು ಯಾವಾಗ ಅಂದರೆ ಇನ್ಪುಟ್ಟು ಎ ಅಥವಾ ಬಿ ಅಥವಾ ಎರಡು ಹೈ ಇದ್ದರೆ ಇದ್ರದ್ದು ಆರ್ ಗೇಟಿಂದು ಸಿಗ್ನಲ್ಲು ಹೈ ಇರುತ್ತೆ. ಆರ್ ಗೇಟಿಂದು ಸಿಗ್ನಲ್ ಅಂದರೆ ಆರ್ ಗೇಟಿಂದು ಔಟ್ಪುಟ್ ಲೋ ಇರುತ್ತೆ, ಲಾಜಿಕ್ 0. ಯಾವಾಗ ಎಲ್ಲ ಇನ್ಪುಟ್ಸು ಲಾಜಿಕ್ 0 ಇದ್ದರೆ ಆರ್ ಗೇಟ್ ಔಟ್ಪುಟ್ಟು ಈಕ್ವಲ್ ಟು ಆರಿಂಗ್ ಆಫ್ ದ ಲಾಜಿಕ್ ಇನ್ಪುಟ್ಸ್, ಅಥವಾ ಆರ್ ಗೇಟ್ ಔಟ್ಪುಟ್ಟು ಆರ್ ಆಪರೇಷನ್ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಆರ್ ಆಪರೇಷನ್ ಇದೆಲ್ಲ ಅದರದ್ದು ಸೇಮ್ ಇರುತ್ತೆ. ಅಂದರೆ ಏನು? ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಡೆಫಿನೇಷನ್ ಆಫ್ an OR gate: the OR gate has two or more input signals but only a one output signal. If any one of the input signal is high, the output signal is high, otherwise it is low. That means in all other cases it will be low. OR gate ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಇನ್ಪುಟ್ ಸಿಗ್ನಲ್ಸ್ ಇರುತ್ತೆ, ಆದರೆ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಇರುತ್ತೆ. ಈ ಔಟ್ಪುಟ್ ಸಿಗ್ನಲ್ ಹೈ ಇರುತ್ತೆ ಯಾವಾಗಂದರೆ ಯಾವುದಾದ್ರೂ ಒಂದು ಇನ್ಪುಟ್ ಸಿಗ್ನಲ್ ಹೈ ಇದ್ದರೆ ಔಟ್ಪುಟ್ ಸಿಗ್ನಲ್ ಹೈ ಇರುತ್ತೆ, ಇಲ್ಲ ಅಂದರೆ ಇನ್ನೆಲ್ಲ ಕೇಸಸಲ್ಲೂ 0 ಇರುತ್ತೆ. ಯಾವುದಾದ್ರೂ ಒಂದು ಸಿಗ್ನಲ್ಲು ಇನ್ಪುಟ್ಟಲ್ಲಿ ಹೈ ಇದ್ದರೆ ಹೈ, ಇಲ್ಲ ಅಂದರೆ ಅದು ಲೋ ಇರುತ್ತೆ. This one on the left side we can see it is the truth table of an OR gate, whereas on the right side it is the logical symbol of an OR gate. And according to definition of an OR gate, we know that it will be consisting of two or more input signal but only an one output signal, and the output will always be 1 or high if any one of the input is high. If any one of the input is high, then the output will be high. That is the definition of an OR gate. So according to that, here we are considering input as A, B and the output as C. So C will be equal to what? A plus B. So input as 0, 0, that means output will be 0 because none of the inputs are high. The next 0, 1, then the output will be 1, 1, 0, the output is 1, 1, 1, the output is 1. So in the last three cases the output is 1 because according to definition of an OR gate, the output of an OR gate signal will be high if any one of the input signal is high. In all other cases it will be low. And on the right side it is the logic symbol of an OR gate. We can see that it is consisting of two inputs A, B, and C is the output. So that C will be equivalent to what? A plus B. ರೈಟ್ ಸೈಡಲ್ಲಿ ಇರೋದು ಲಾಜಿಕ್ ಸಿಂಬಲ್ ಆಫ್ ಆರ್ ಗೇಟು, ಆಮೇಲೆ ಲೆಫ್ಟ್ ಸೈಡಲ್ಲಿ ಇರೋದು ಟ್ರೂತ್ ಟೇಬಲ್ ಆಫ್ ದ ಆರ್ ಗೇಟ್. ನಮಗೆ ಡೆಫಿನೇಷನ್ ಆಫ್ ಆರ್ ಗೇಟ್ ಏನಿರುತ್ತೆ? ಆರ್ ಗೇಟ್ ಒಳಗೆ 2 or more ಇನ್ಪುಟ್ ಸಿಗ್ನಲ್ ಇರುತ್ತೆ ಮತ್ತು ಔಟ್ಪುಟ್ಟಲ್ಲಿ ಓನ್ಲಿ 1 ಸಿಗ್ನಲ್ ಇರುತ್ತೆ. ಇನ್ಪುಟ್ ಸಿಗ್ನಲ್ಲು ಯಾವುದಾದ್ರೂ ಒಂದು ಹೈ ಇದ್ದರೆ ಔಟ್ಪುಟ್ ಸಿಗ್ನಲ್ ಹೈ ಇರುತ್ತೆ, ಇನ್ನೆಲ್ಲ ಕೇಸಸಲ್ಲಿ ಅದು ಲೋ ಇರುತ್ತೆ ಅಂತ ಹೇಳುತ್ತೆ. ಸೊ ಅದ್ರ ಪ್ರಕಾರ ಇಲ್ಲಿ ಇನ್ಪುಟ್ ಎ ಬಿ, ಔಟ್ಪುಟ್ನ ನಾವು ಸಿ ಅಂತ ಕನ್ಸಿಡರ್ ಮಾಡಿದ್ವಿ. ಸಿ ಅಂದರೆ ಏನು? ಎ ಪ್ಲಸ್ ಬಿ. ಸೊ ಇಲ್ಲಿ ಇನ್ಪುಟ್ 0, ಎದು ಮತ್ತು ಬಿದು 0, ಎರಡೂ 0 ಇದ್ರೆ ಔಟ್ಪುಟ್ ಏನಿರುತ್ತೆ? 0.
ಅಕಸ್ಮಾತ್ 0 1 ಇದ್ರೆ 1 ಇರುತ್ತೆ, 1 0 ಇದ್ರೆ 1 ಇರುತ್ತೆ, 1 1 ಇದ್ರೆ 1 ಇರುತ್ತೆ. ಹೌದಾ? ಇದು ಯಾವುದು ಡೆಫಿನೇಷನ್ ಆಫ್ ಅನ್ ಆರ್ ಗೇಟ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಯಾವುದಾದ್ರೂ ಒಂದು ಇನ್ಪುಟ್ ಹೈ ಇದ್ರೆ ಔಟ್ಪುಟ್ ಹೈ ಇರುತ್ತೆ, ಇಲ್ಲಾಂದ್ರೆ ಲೋ ಇರುತ್ತೆ ಅಂತ. ಆಮೇಲೆ ರೈಟ್ ಸೈಡ್ ಅಲ್ಲಿ ಏನಿದೆ, ಇದು ಲಾಜಿಕಲ್ ಸಿಂಬಲ್ ಆಫ್ ದ ಆರ್ ಗೇಟ್. ಇಲ್ಲಿ ನೀವು ನೋಡಬಹುದು ಎರಡು ಇನ್ಪುಟ್ ಸಿಗ್ನಲ್ಸ್ ಇದಾವೆ, ಒಂದು ಎ ಮತ್ತೆ ಇನ್ನೊಂದು ಬಿ, ಇನ್ನೊಂದು ಔಟ್ಪುಟ್ ಸಿಗ್ನಲ್, ಅದು ಯಾವುದು ಸಿ. ರೈಟ್, ಆ ಸಿಗ್ನಲ್ ಮುಖಾಂತರ ನಾವು ವ್ಯಾಲ್ಯೂಸ್ ನ ಪಾಸ್ ಮಾಡ್ತೀವಿ, ಸಿ ಒಳಗೆ ಔಟ್ಪುಟ್ ಬರುತ್ತೆ. ಸಿ ಇಕ್ವಿವೆಲೆಂಟ್ ಏನು, ಎ ಪ್ಲಸ್ ಬಿ. In this one, on the left side, we have the truth table for a 3-input OR gate, where on the right side, it is an logic symbol for a 3-input OR gate. So whatever the idea has been there for a 2-input, the same can be extended to a 3-input OR gate. And the truth table, we can see the output will be high if any one of the inputs are high. In all other cases, it will be 0. So first initially A, B, C, these are the inputs and the output is Y, it is A plus B plus C. So A, B, C, if all are 0, then the output will be 0, 0, 0, 1. So C is 1, that means the output will be 1, 0, 1, 0, the output will be 1, 0, 1, 1, output will be 1, 1, 0, 0, output will be 1, 1, 0, 1, output will be 1, 1, 1, 0, output will be 1, 1, 1, 1, output will be 1. Because if any one of the input signal is high, the output signal will be high. Based upon the definition of an OR gate, we can see the output which has been present here in a truth table. And on the right side, it is the logical symbol of an OR gate of 3 input, A, B, C, or the 3 input, and the output is Y, and that Y will be equivalent to A plus B plus C. ಇದು ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಅದು ಟ್ರೂತ್ ಟೇಬಲ್ ಆಫ್ ದ ಆರ್ ಗೇಟ್, ರೈಟ್ ಸೈಡ್ ಏನಿದೆ ಅದು ಸಿಂಬಲ್ ಆಫ್ ದ ಆರ್ ಗೇಟ್. ಇದರಲ್ಲಿ 3 ಇನ್ಪುಟ್ ನ ಕನ್ಸಿಡರ್ ಮಾಡಿರಿ. 3 ಇನ್ಪುಟ್ ಯಾವ್ದು, ಎ ಬಿ ಸಿ, ಔಟ್ಪುಟ್ ಯಾವುದು ವೈ. ಸೊ ಎ ಬಿ ಸಿ ಇನ್ಪುಟ್ ವ್ಯಾಲ್ಯೂ 0 0 ಇದ್ರೆ ಔಟ್ಪುಟ್ ಏನಿರುತ್ತೆ 0 ಇರುತ್ತೆ. ನೆಕ್ಸ್ಟ್ ಇನ್ಪುಟ್ 0 0 1 ಇದ್ರೆ ಔಟ್ಪುಟ್ 1. ಅದೇ ರೀತಿ 0 1 0 ಮೀನ್ಸ್ 1, 0 1 1 ಇದ್ರೆ 1, 1 0 0 ಇದ್ರೆ 1, 1 0 1 ಇದ್ರೆ 1, 1 1 0 ಇದ್ರೆ 1, 1 1 1 ಇದ್ರೆ ಔಟ್ಪುಟ್ 1. ಸೊ ಇಲ್ಲಿ ನೀವು ನೋಡಬಹುದು, ಯಾವ್ದಾದ್ರು ಒಂದು ಇನ್ಪುಟ್ ಹೈ ಇದ್ರೆ ಔಟ್ಪುಟ್ ಕೂಡ ಹೈ ಇರುತ್ತೆ. ಆಮೇಲೆ ರೈಟ್ ಸೈಡ್ ಏನಿದೆಯಲ್ಲ ಅದು ಸಿಂಬಲ್, ದರ್ ಇಸ್ ಅ ಲಾಜಿಕ್ ಸಿಂಬಲ್ ಆಫ್ ಯಾವುದು ಆರ್ ಗೇಟ್ 3 ಇನ್ಪುಟ್ ಇದ್ದು. ಸೊ ಸೇಮ್ ಐಡಿಯಾ, 2 ಇನ್ಪುಟ್ಗೆ ಏನು ಯೂಸ್ ಮಾಡ್ತೀವಲ್ಲ ಅದೇ ಸೇಮ್ ಐಡಿಯಾನೇ 3 ಇನ್ಪುಟ್ ಆರ್ ಗೇಟ್ಗೂ ಅಪ್ಲೈ ಮಾಡಬೇಕು. ಅಥವಾ n ನಂಬರ್ ಆಫ್ ಇನ್ಪುಟ್ಸ್ ತಗೊಂಡ್ರು ದ ಸೇಮ್ ಐಡಿಯಾ ಹ್ಯಾಸ್ ಟು ಬಿ ಅಪ್ಲೈಡ್. ಸೇಮ್ ಐಡಿಯಾ ಮೇಲೆನೆ ವರ್ಕ್ ಆಗುತ್ತೆ. The Boolean or a logic equation corresponding to an OR gate for n inputs will be x is equal to a plus b plus c plus dot dot dot. That means n number of inputs can be there. All those n numbers should be added. X is equal to a plus b plus c. So those are the inputs and the output will be x. Added in the sense it is not addition, it is ORing. The OR operation has to be done. AND gate. AND gate is a third kind of a gate in a logic circuits. An AND gate has 2 or more input signals but only a 1 output signal. The AND gate is a circuit that operates in such a way that its output will be high only when all the inputs are high. For all other cases, the AND gate output is low. Figure will be showing the truth table and the logical symbol of an AND gate in the next few minutes. The AND gate output is equal to the AND product of the logic inputs, and that is x is equal to ab, that is a is equal to a dot b, this is the product of the logical inputs. Definition of an AND gate. The AND gate has 2 or more input signals but only a 1 output signal. If all the input signals are high, logically 1 means the output signal is
1, that is the logic output signal is high. All other cases it will be 0, means otherwise it will be 0. AND gate third kind of logic gate. AND gate ಅಲ್ಲಿ 2 or more input signals ಇರುತ್ತೆ, ಆದರೆ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಇರುತ್ತೆ. AND ಗೇಟ್ ಸರ್ಕ್ಯೂಟ್ ಆಪರೇಟ್ ಆಗೋದು ಯಾವ ರೀತಿ ಅಂದರೆ, ಇದ್ರದ್ದು ಔಟ್ಪುಟ್ ಹೈ ಇರುತ್ತೆ ಯಾವಾಗ ಎಲ್ಲ ಇನ್ಪುಟ್ಸು ಹೈ ಇದ್ದರೆ, ಇಲ್ಲ ಅಂದರೆ ಎಲ್ಲ ಕೇಸಸ್ಸಲ್ಲೂ AND ಗೇಟಿಂದು ಔಟ್ಪುಟ್ ಲೋ ಇರುತ್ತೆ. AND gate output equal to AND product of the logical input. AND gate output same as that of the AND operation of Boolean algebra. X is equal to AB or X is equal to A dot B. Definition of AND gate. An AND gate has 2 or more input signal but only a one output signal. If all the input signal is 1, then the output signal is 1, otherwise it will be 0. AND gate ಅಲ್ಲಿ 2 ಅಥವಾ 2ಕ್ಕಿಂತ ಜಾಸ್ತಿ ಇನ್ಪುಟ್ ಸಿಗ್ನಲ್ಸ್ ಇರುತ್ತೆ, ಆದರೆ ಒಂದೇ ಔಟ್ಪುಟ್ ಸಿಗ್ನಲ್ ಇರುತ್ತೆ. ಇನ್ಪುಟ್ ಸಿಗ್ನಲ್ಸ್ ಎಲ್ಲವೂ ಹೈ ಇದ್ದರೆ ಔಟ್ಪುಟ್ ಸಿಗ್ನಲ್ ಹೈ ಇರುತ್ತೆ, ಇಲ್ಲ ಅಂದರೆ ಔಟ್ಪುಟ್ ಸಿಗ್ನಲ್ 0 ಇರುತ್ತೆ. This is the truth table on the left side of an AND gate. On the right side it is a logical symbol for an AND gate. So it is just consisting of two inputs. So according to definition of AND gate, an AND gate will be consisting of 2 or more inputs and only a one output signal. It will be consisting of 2 or more input signal and only one output signal, that you can observe in the truth table as well as in the logical symbol. Here we are just considering 2 inputs, and the output will be high if all the inputs are high. In all other cases it will be 0. So inputs and outputs, input is A, B, whereas the output is Y. Y in the sense A dot B, that is A and B. So if the input are 0, 0, the output will be 0. If the input is 0, 1, the output will be 0. If the input is 1, 0, the output will be 0. If the input is 1, 1, the output will be 1. Because the AND gate output will be high if all the inputs are high. In all other cases it will be low. And right side is the logic symbol of an AND gate, which consists of A, B as an input and the output is Y. So this Y will be equivalent to what? A and B. So AND is represented by dot. You know, in the previous video I explained why the dot has been used in an AND gate. It is just for the purpose of representing symbol of an AND. Left side irodu truth table of the AND gate, right side irodu logic symbol of the AND gate. So input to AB ಮತ್ತೆ output Y. Y ಅಂದ್ರೆ ಏನು? A dot B. A dot B ಅಂದ್ರೆ A and B. Definition of an AND gate ಏನಿರುತ್ತೆ? AND gate ಅಲ್ಲಿ 2 or more input signal ಇರುತ್ತೆ, ಆದರೆ ಔಟ್ಪುಟ್ ಸಿಗ್ನಲ್ ಒಂದೇ ಇರುತ್ತೆ. ಆಮೇಲೆ ಔಟ್ಪುಟ್ ಸಿಗ್ನಲ್ ಹೈ ಇರುತ್ತೆ ಯಾವಾಗ ಎಲ್ಲ ಇನ್ಪುಟ್ಸ್ ಹೈ ಇದ್ರೆ ಔಟ್ಪುಟ್ ಹೈ ಇರುತ್ತೆ, ಇನ್ನೆಲ್ಲ ಕೇಸಸ್ ಅಲ್ಲಿ 0 ಇರುತ್ತೆ. ಸೊ ಅದ್ರ ಪ್ರಕಾರ ಇನ್ಪುಟ್ 0, 0 ಇದ್ರೆ ಔಟ್ಪುಟ್ 0, ಇನ್ಪುಟ್ 0, 1 ಇದ್ರೆ ಔಟ್ಪುಟ್ 0, ಇನ್ಪುಟ್ 1, 0 ಇದ್ರೆ ಔಟ್ಪುಟ್ 0, ಇನ್ಪುಟ್ 1, 1 ಇದ್ರೆ ಔಟ್ಪುಟ್ 1. ರೈಟ್ ಸೈಡ್ ಅಲ್ಲಿ ಏನಿದೆ? ಇದು ಲಾಜಿಕ್ ಸಿಂಬಲ್ ಯಾವುದದು? AND ಗೇಟ್ ಇಂದು. AND gate ಅಲ್ಲಿ ಇನ್ಪುಟ್ A, B, ಔಟ್ಪುಟ್ Y. Y equivalent ಏನು? A dot B. On the left side you are having the truth table of an AND gate of an 3 input, and on the right side you are seeing the logic symbol of an 3 input AND gate. The input are A, B, C, whereas the output is Y, and that output Y will be equal to what? A dot B dot C. And according to definition we know that the input of all the signals, if they are high, the output will be high. So here on the last row we are having a 1, in all other cases it is 0. And on the right side is the AND symbol, logic symbol of an AND gate. Right, left side irodu truth table of the AND gate, right side ಅಲ್ಲಿ ಇರೋದು logic symbol of the AND gate. ನಮಗೆ ಡೆಫಿನೇಷನ್ ಪ್ರಕಾರ ಹೊರತು ಎಲ್ಲ ಇನ್ಪುಟ್ 1 ಇದ್ರೆ ಔಟ್ಪುಟ್ 1 ಇರುತ್ತೆ, ಅಂದರೆ ಎಲ್ಲ ಇನ್ಪುಟ್ ಹೈ ಇದ್ರೆ
ಔಟ್ಪುಟ್ ಐ ಇರುತ್ತೆ. ಅದಕ್ಕೋಸ್ಕರ ಲಾಸ್ಟ್ ರೋ ಅಲ್ಲಿ 1 ಇದೆ, ಇನ್ನು ಉಳ್ಕಿದ ಕಡೆ ಎಲ್ಲ 0 ಇದೆ. ರೈಟ್ ಸೈಡಲ್ಲಿರೋದು ಲಾಜಿಕ್ ಸಿಂಬಲ್ ಆಫ್ ದ AND gate. The Boolean or logic equation corresponding to an AND gate for n number of inputs are x is equal to a dot b dot c dot dot dot. That means how many number of inputs you are going to provide, those number of inputs should be go on producted, why it should be multiplied. X is equal to a dot b dot c. Like the video, subscribe to the channel, share with your friends, gain the knowledge and rule the world. ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ. ಗೇನ್ ದ ನಾಲೆಜ್ ಮತ್ತೆ ರೂಲ್ ದ ವರ್ಲ್ಡ್.